ಎಲ್ರಿಗೂ ನಮಸ್ಕಾರ. ಇವತ್ತು ಮೂರನೇ ಥೀಮ್ ನೋಡೋಣ. ಕ್ಲಾಸಿಕಲ್ ಡ್ಯಾನ್ಸಸ್ ಇನ್ ಇಂಡಿಯಾ. ಕ್ಲಾಸಿಕಲ್ ಡ್ಯಾನ್ಸಸ್ ಅಂದ್ರೆ ಏನು ಅಂದ್ರೆ ವೈಬ್ರೆಂಟ್ ಎಕ್ಸ್‌ಪ್ರೆಷನ್ಸ್ ಆಫ್ ಇಂಡಿಯನ್ ಹೆರಿಟೇಜ್, ಸ್ಪಿರಿಚುಯಾಲಿಟಿ ಮತ್ತೆ ಅಸ್ಥೆಟಿಕ್ ಟ್ರೆಡಿಷನ್. ಇದು ಮೇಜರ್ಲಿ ಎಲ್ಲಿಂದ ನಾವು ತಗೊಂಡಿದ್ದೀವಿ ಅಂದ್ರೆ ಭರತನ ನಾಟ್ಯಶಾಸ್ತ್ರ ಅನ್ನೋ ಬುಕ್ಕಿಂದ ಎಲ್ಲ ರೀತಿಯ ಡ್ಯಾನ್ಸ್ ಫಾರ್ಮ್‌ನ ನಾವು ಕೋಡಿಫೈ ಮಾಡಿದ್ದೀವಿ. ಓಕೆ. ಮೇಜರ್ಲಿ ನಮ್ಗೆ 3 ಕಾಮನ್ ಎಲಿಮೆಂಟ್ಸ್ ಇರುತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ. ಮೇಜರ್ ಎಲಿಮೆಂಟ್ಸ್, ಮೈನರ್ ಮತ್ತೆ 3 ಇರುತ್ತೆ. ನಾಟ್ಯ, ನೃತ್ಯ, ನೃಟ ಇದು ಮೇಜರ್ ಎಲಿಮೆಂಟ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್. ನಾಟ್ಯ ಅಂತಂದ್ರೆ ಡ್ರಾಮ್ಯಾಟಿಕ್ ಎಲಿಮೆಂಟ್ ಇನ್ ಪರ್ಫಾರ್ಮೆನ್ಸ್. ಅಂದ್ರೆ ಒಂದು ಡ್ಯಾನ್ಸ್ ಮಾಡುವಾಗ ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ಒಂದು ಸಿನಾರಿಯೋ ಕೊಟ್ಟಾಗ ಅದನ್ನ ಎಕ್ಸ್‌ಪ್ಲೇನ್ ಮಾಡೋದು ಕೂಡ ಡ್ರಾಮ್ಯಾಟಿಕ್ ಎಲಿಮೆಂಟ್. ನೃತ್ಯ ಅಂದ್ರೆ ಕಂಪ್ಲೀಟ್ಲಿ ಫೇಸ್ ಎಕ್ಸ್‌ಪ್ರೆಷನ್ ಮತ್ತೆ ಜೆಸ್ಚರ್ಸ್‌ನ ಯೂಸ್ ಮಾಡಿ ಕಂಪ್ಲೀಟ್ ಡ್ಯಾನ್ಸ್ ಮಾಡೋದು. ನೀವು ನೃತ್ಯನ ಒಂದು ಪ್ಯೂರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಅಂತ ತಗೊಬಹುದು. ನೃಟ ಅಂದ್ರೆ ಪ್ಯೂರ್ ಡ್ಯಾನ್ಸ್. ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಮೀನಿಂಗ್ ಇಲ್ಲದೆ ಜಸ್ಟ್ ಡ್ಯಾನ್ಸ್ ಮಾಡೋದು. ಎಕ್ಸ್‌ಪ್ರೆಷನ್ಸ್ ಇಲ್ಲ, ನಾಟಕ ಇಲ್ಲ, ಏನಿಲ್ಲ. ಸುಮ್ನೆ ಡ್ಯಾನ್ಸ್. ಈಗ ಡ್ಯಾನ್ಸ್ ಬರ್ದೇ ಇರೋರು ಮಾಡ್ತಾರೆ ನೋಡಿ. ಸುಮ್ನೆ ಡ್ಯಾನ್ಸ್ ಹೆಂಗೋ ಒಂದು ಕತ್ತಲ್ಲಾಡಿಸ್ಕೊಂಡು ಏನು ಫೀಲ್ ಮಾಡ್ಕೊಳ್ದೆ, ದಟ್ ಈಸ್ ನೃಟ, ದಟ್ ಈಸ್ ಪ್ಯೂರ್ ಡ್ಯಾನ್ಸ್. ಮತ್ತೆ ಅಭಿನಯ, ಕಾಸ್ಟ್ಯೂಮು ಮತ್ತೆ ಮ್ಯೂಸಿಕ್ ಏನೋ ಅದರ ಮೈನರ್ 3 ಎಲಿಮೆಂಟ್ಸ್. ಮೇಜರ್ ಆಗಿ ನಮ್ಗೆ ಇಂಡಿಯಾದಲ್ಲಿ 8 ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭರತನಾಟ್ಯ. ಭರತನಾಟ್ಯ ಮೇಜರ್ಲಿ ದೇವದಾಸಿ ಕಸ್ಟಮ್. ನಿಮ್ಗೆಲ್ರಿಗೂ ಗೊತ್ತೇ ಇದೆ ದೇವದಾಸಿ ಕಸ್ಟಮ್ ಏನು ಅಂತ. ಟೆಂಪಲ್ ಡ್ಯಾನ್ಸರ್ ಅಂತ ಅವರಿಗೆ ಕರೀತಾರೆ. ಇದು ಓಲ್ಡೆಸ್ಟ್ ಫಾರ್ಮ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್. ಇದನ್ನ ಎಲ್ಲಿಂದ ನಾವು ತಗೊಂಡಿದೀವಿ ಅಂದ್ರೆ ಟೆಕ್ಸ್ಟ್ ಅಲ್ಲಿ ನಾಟ್ಯಶಾಸ್ತ್ರ ಮತ್ತೆ ಅಭಿನವ ದರ್ಪಣ. ಇದರಲ್ಲಿ ನೃತ್ಯ, ನಾಟ್ಯ ಮೂರೂ ಇದೆ. ಮತ್ತೆ ಇಲ್ಲಿ ಲಾಸ್ಯ ಮತ್ತೆ ತಾಂಡವ ಫಾರ್ಮ್ ಎರಡೂ ಕೂಡ ಬರುತ್ತೆ. ಇವಾಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಏನಿದು ಲಾಸ್ಯ ಮತ್ತೆ ತಾಂಡವ? ಲಾಸ್ಯ ಅಂದ್ರೆ ಫೆಮಿನೈನ್ ಫೀಚರ್ಸ್ ಡ್ಯಾನ್ಸ್ ಅಲ್ಲಿ, ಅಂದ್ರೆ ನಾಚ್ಕೊಳ್ಳೋದು, ಒಂಥರ ಎಕ್ಸ್‌ಪ್ರೆಷನ್ ತೋರಿಸೋದು, ಅಪೋಸಿಟ್ ಪರ್ಸನ್ ಅಟ್ರಾಕ್ಟ್ ಮಾಡಕ್ಕೆ. ತಾಂಡವ ಅಂದ್ರೆ ಶಿವ ತಾಂಡವ ಮಾಡ್ತಾರಲ್ಲ, ಕ್ರೋಧ, ಮದ, ಮತ್ಸರ ಈ ತರದ್ದು ಒಂದು. ಇದ್ರಲ್ಲಿ ಎರಡೂ ಇರುತ್ತೆ. ಮೇಲು ಡ್ಯಾನ್ಸ್ ಮಾಡ್ತಾರೆ, ಫಿಮೇಲು ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಸ್ಟಾರ್ಟಿಂಗ್ ಡ್ಯಾನ್ಸ್ ಬಿಗಿನ್ ವಿತ್ ಅಲರಿಪ್ಪು ಅಂಡ್ ಎಂಡ್ ವಿತ್ ತಿಲ್ಲಣ. ಅಂಡ್ ಮೇಜರ್ಲಿ ಇಲ್ಲಿ ಮ್ಯೂಸಿಕ್ ಕರ್ನಾಟಿಕ್ ಮ್ಯೂಸಿಕ್. ನೀವು ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗಿರೋದು, ರುಕ್ಮಿಣಿ ದೇವಿ ಅರುಂದಾಲೆ ಮತ್ತೆ ಪದ್ಮ ಸುಬ್ರಹ್ಮಣ್ಯನ್ ಎರಡು ಫೇಮಸ್ ಹೆಸರುಗಳನ್ನ ನೀವು ನೆನ್ಪಿಟ್ಕೊಬೇಕು. ಕಥಕ್. ಕಥಕ್ ಅಲ್ಲಿ ಕಥಕ್ ಅನ್ನೋದು ಯು ಪಿ ಅಲ್ಲಿ ಮೇಜರ್ಲಿ ಬರುವಂತಹ ಒಂದು ಡ್ಯಾನ್ಸ್ ಫಾರ್ಮ್. ಕಥಕ್ದು ಇನ್ನೊಂದು ಬ್ಯೂಟಿಫುಲ್ ಫೀಚರ್ಸ್ ಏನಂದ್ರೆ, ಕಥಕ್ ಈಸ್ ದ ಓನ್ಲಿ ಡ್ಯಾನ್ಸ್ ಕಂಪ್ಲೀಟ್ ಆಗಿ ಹಿಂದೂಸ್ತಾನಿ ಮ್ಯೂಸಿಕ್ನ ಅಡಾಪ್ಟ್ ಮಾಡ್ಕೊಂಡಿರೋದು. ಹಿಂದೂಸ್ತಾನಿ ಮ್ಯೂಸಿಕ್ ಅಂದ್ರೆ ಘಾರಣಾಸ್. ನಾನು ಇಂಡಿಯನ್ ಮ್ಯೂಸಿಕ್ ಎಕ್ಸ್‌ಪ್ಲೇನ್ ಮಾಡುವಾಗ ಪರ್ಟಿಕ್ಯುಲರ್ ಘರಾನಾಸ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇಲ್ಲಿ ಲಕ್ನೋ ಘರಾಣ, ಜೈಪುರಿ ಘರಾಣ, ಬನಾರಸ್ ಘರಾಣ ಈ ತರ ಇನ್ನು ವೆರೈಟೀಸ್ ಆಫ್ ಘಾರಣನ ಈ ಡ್ಯಾನ್ಸ್ ಅಲ್ಲಿ ತಗೊಳ್ತಾರೆ. ಕಥಕ್ದು ಇನ್ನೊಂದು ಏನಂತಂದ್ರೆ ಜುಗಲ್ಬಂದಿ ಇರುತ್ತೆ. ಯಾರ್ಯಾರಿಗೆ ಜುಗಲ್ಬಂದಿ? ಡ್ಯಾನ್ಸರ್ಸ್ ಮತ್ತೆ ಮ್ಯೂಸಿಷಿಯನ್ಗೆ. ಇಲ್ಲಿ ಈಕ್ವಲಿ ಇಂಪಾರ್ಟೆನ್ಸ್ ಇರುತ್ತೆ. ಡ್ಯಾನ್ಸರ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಮ್ಯೂಸಿಷಿಯನ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದನ್ನ ನೀವು ಮೇಜರ್ ಆಗಿ ನೆನ್ಪಿಟ್ಕೊಬೇಕು. ಮುಘಲ್ ಟ್ರೆಡಿಷನ್, ಮೇನ್ಲಿ ಮುಘಲ್ಸ್ ಕೋರ್ಟ್ ಅಲ್ಲಿ ಈ ಡ್ಯಾನ್ಸ್ ಇರ್ತಿತ್ತು. ಕಥಕ್ ಅಂತಂದ್ರೆ ಸ್ಟೋರಿ ಟೆಲ್ಲಿಂಗ್ ಟ್ರೆಡಿಷನ್ ಅಂತಾನೂ ಕರಿತೀವಿ. ತಬ್ಲಾ. ತಬ್ಲಾ ಇನ್ಸ್ಟ್ರೂಮೆಂಟ್, ಅವ್ರು ತಬ್ಲಾ ಬಡಿತಿರೋದು ನೋಡಿದ್ರೆ ನಿಮ್ಗೇನೆ ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ, ಅಷ್ಟು ಸುಂದರವಾಗಿರುತ್ತೆ. ಇದನ್ನ ಒಂದ್ಸಲ ಈ 8 ಡ್ಯಾನ್ಸ್ ಫಾರ್ಮ್ದು ಒಂದ್ 2 ನಿಮಿಷ ಡ್ಯಾನ್ಸ್ ನೋಡಿ ನೀವು. ಓಕೆನಾ? ನೆಕ್ಸ್ಟ್ ಕಮ್ಸ್ ಕಥಕ್ಕಳಿ. ಕಥಕ್ಕಳಿ ಕೇರಳದ್ದು ಒಂದು ರೀತಿಯ ಡ್ಯಾನ್ಸು. ಇದು ಕ್ಲಾಸಿಕಲ್ ಡ್ಯಾನ್ಸ್ದು. ಕೇರಳದಲ್ಲಿ 2 ಡ್ಯಾನ್ಸ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಸ್ಟೇಟಸ್ ಸಿಕ್ಕಿದೆ. ಅಂಡ್ ಕೇರಳ ಬಗ್ಗೆ ನಾವು ಮೊನ್ನೆನೂ ಇದು ಇಂಟ್ಯಾಂಜಿಬಲ್ ಹೆರಿಟೇಜ್ ಡಿಸ್ಕಸ್ ಮಾಡುವಾಗಲೂ ಹೇಳಿದೆ, ಕುಡಿಯಾಟ್ಟಂ, ಮುಡಿಯಾಟ್ಟಂ. ಈ ಕಥಕ್ಕಳಿ ಡ್ಯಾನ್ಸ್ ಕೂಡ ಇನ್ಫ್ಲೂಯೆನ್ಸ್ ಆಗಿರೋದು ಕುಡಿಯಾಟ್ಟಂ ಮತ್ತೆ ಮುಡಿಯಾಟ್ಟಂ ಮತ್ತೆ ತೆಯ್ಯಂ ಇಂದ. ಇದು ಟೆಂಪಲ್ ರಿಚುವಲ್ಸ್ ಮತ್ತೆ ಸ್ಟೋರಿ ಟೆಲ್ಲಿಂಗ್. ಕಥಾ ಅಂದ್ರೆ ಸ್ಟೋರಿ, ಕಲಿ ಅಂದ್ರೆ ಟೆಲ್ಲರ್, ಸ್ಟೋರಿ ಟೆಲ್ಲರ್. ಆಮೇಲೆ ಇನ್ನೊಂದು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂತಂದ್ರೆ, ದಿಸ್ ಡ್ಯಾನ್ಸ್ ಎವಿಲ್ ಮತ್ತೆ ಅಂದ್ರೆ ದುಷ್ಟ ಮತ್ತು ದೇವಿಗಳ ನಡುವಿನ ಸಂವಾದ ಇರುತ್ತೆ. ಅವ್ರದ್ದು ಸಂವಾದ, ಅದರದನ್ನೇ ಡ್ಯಾನ್ಸ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಂತಂದ್ರೆ ಮುದ್ರಾಸ್, ಫೇಶಿಯಲ್ ಎಕ್ಸ್‌ಪ್ರೆಷನ್, ಐ ಮೂವ್ಮೆಂಟು ಮತ್ತೆ ವೆರಿ ಬ್ಯೂಟಿಫುಲ್ ಮೇಕಪ್. ಇದು ಕಂಪ್ಲೀಟ್ಲಿ ಯಕ್ಷಗಾನ ಕೈಂಡ್ ಮೇಕಪ್ ಮಾಡ್ತಾರೆ. ಅದೊಂದು ಯಾವ್ಯಾವ ರೋಲ್ಸ್ ಬರುತ್ತೆ ಅಂದ್ರೆ ನೋಬೆಲ್, ವಿಲನ್ ಇರ್ತಾರೆ, ಮತ್ತೆ ಬಿಯರ್ಡ್ ಪಾತ್ರಧಾರಿಗಳಲ್ಲಿ ಬಿಯರ್ಡ್ ಬಿಟ್ಟಿರೋರು, ಮತ್ತೆ ಎವಿಲ್, ಗಾಡೆಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ದೆನ್ ಕಮ್ಸ್ ಒಡಿಶಿ. ಒಡಿಶಿ ಬಗ್ಗೆ ಆಲ್ಮೋಸ್ಟ್ 2-3 ಸಲ UPSC ಕ್ವಶನ್ ಆಗಿದೆ, ತ್ರಿಭಂಗ ಪೋಸ್ಚರ್ ಅಂತ. ಅದು ನಿಮ್ಗೆ ನೆನ್ಪಿಟ್ಕೊಳ್ಳೇಬೇಕಾಗಿರೋದು. ಇದು ಇದು ಕೂಡ ವೈಷ್ಣವೈಟ್ ರಿಲೇಟೆಡ್ ಡ್ಯಾನ್ಸು.
ಅಭಿನವ ದರ್ಪಣ ಮತ್ತೆ ನಾಟ್ಯಶಾಸ್ತ್ರದಿಂದನೇ ಟೆಕ್ಸ್ಟ್ ತಗೊಂಡಿದ್ದಾರೆ. ಅಲ್ಲಿಂದನೇ ಒರಿಜಿನ್ ನಮ್ಗೆ ಇದ್ರದ್ದು ಸಿಕ್ಕಿರೋದು. ಮತ್ತೆ ತ್ರಿಭಂಗ ಪೋಸ್ಚರ್ ಅಂದ್ರೆ 3 ಬೆಂಡ್ಸ್, ಎಲ್ಲೆಲ್ಲಿ ಹೆಡ್, ವೆಸ್ಟ್, ನೀ, ಈ 3 ಬೆಂಡ್ಗಳು. ಮತ್ತೆ ಮೇಜರ್ಲಿ ಇದು ಫೆಮಿನೈನ್ ಗ್ರೇಸ್ ಇರುತ್ತೆ. ಹಂಗಂತ ಹುಡುಗರು ಡ್ಯಾನ್ಸ್ ಮಾಡಲ್ಲ ಅಂತ ಅಲ್ಲ, ಹುಡುಗರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅದು ನಮಗ್ ಗೊತ್ತಿರಬೇಕು. ನೆಕ್ಸ್ಟ್ ಕಮ್ಸ್ ಮಣಿಪುರಿ. ಮಣಿಪುರಿ ಡ್ಯಾನ್ಸ್ಗೆ 8 ಶೇಪ್ಡ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಈಗ ನಮ್ಗೆ ಇದು ಒಡಿಶಿ ಡ್ಯಾನ್ಸ್ ತಗೊಂಡ್ರೆ ತ್ರಿಭಂಗ ಪೋಸ್ಚರ್, ದ ಸೇಮ್ ವೇ ಮಣಿಪುರಿ ಡ್ಯಾನ್ಸ್ 8 ಶೇಪ್ಡ್. ಯಾಕೆಂದ್ರೆ ಇದರಲ್ಲಿ 8 ರೀತಿಯ ಬೆಂಡ್ ಕಾಣಿಸೋದಿಲ್ಲ. ಯಾಕೆ ಬೆಂಡ್ ಕಾಣಿಸಲ್ಲ ಅಂದ್ರೆ ಮಣಿಪುರಿ ಡ್ಯಾನ್ಸ್ ಅಲ್ಲಿ ಅವ್ರು ಹಾಕಿರೋ ಬಟ್ಟೆಗಳು ಒಂದು ಸಿಲಿಂಡ್ರಿಕಲ್ ಸ್ಕರ್ಟ್ ನ ಹಾಕೊಂಡಿರ್ತಾರೆ. ಸೊ ಹಂಗಾಗಿ ನಮ್ಗೆ ಕೆಳಗೆ ಅಂದ್ರೆ ಲೋವರ್ ಪಾರ್ಟ್ ಬೆಂಡ್ಸ್ ಕಾಣಿಸೋದಿಲ್ಲ, ಬಟ್ ಅಪ್ಪರ್ ಪಾರ್ಟ್ ಅಲ್ಲಿ ಅವರು ಹಾವಿನ ತರ ಒಂದು ಸಿಂಬಾಲಿಕ್ ಆಗಿ ಮಾಡ್ತಾರೆ. ಮತ್ತೆ ಇನ್ನೊಂದು CDS ಅಲ್ಲಿ ಎಕ್ಸಾಮ್ ಆಗಿತ್ತು, ಯಾವ ಡ್ಯಾನ್ಸ್ ಅಲ್ಲಿ ನವಿಲುಗರಿನ ತಲೆ ಮೇಲೆ ಇಟ್ಕೊಂತಾರೆ ಅಂತ. ದಿಸ್ ಇಸ್ ದ ಒನ್ ಡ್ಯಾನ್ಸ್, ಮಣಿಪುರಿ ಡ್ಯಾನ್ಸ್. ಅಲ್ಲಿ ನವಿಲುಗರಿನ ತಲೆ ಮೇಲೆ ಅದನ್ನ ಒಂದು ಅಲಂಕಾರಿಕ ಸಾಮಗ್ರಿಯಾಗಿ ಯೂಸ್ ಮಾಡ್ತಾರೆ. ಇದು ರಾಸ್ಲೀಲಾ ಅಂದ್ರೆ ನಿಮಗೆ ಗೊತ್ತೇ ಇದೆ, ಶ್ರೀಕೃಷ್ಣದು ಬೇಸ್ ಥೀಮ್ ಇರುತ್ತೆ. ಅಂಡ್ ಇನ್ನೊಂದು ಕ್ವಶನ್ ಕೇಳಿದ್ರು CRPF ಅಲ್ಲಿ, ಮಣಿಪುರಿ ಡ್ಯಾನ್ಸ್ ಅಲ್ಲಿ ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಯಾವುದು ಅಂತ. ಪಂಗ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರೆ. ಅಂಡ್ ಫೇಮಸ್ ಎಕ್ಸ್ಪೋನೆಂಟ್ ಎಲ್ಲದಕ್ಕೂ ನಾನು ಮೆನ್ಷನ್ ಮಾಡಿದ್ದೀನಿ, ಗುರು ಬಿಪಿನ್ ಸಿಂಗ್, ಜಾವೇರಿ ಸಿಸ್ಟರ್, ಈ ತರ. ನೆಕ್ಸ್ಟ್ 6th ಒನ್ ಬಂದು ಕೂಚಿಪುಡಿ. ಕೂಚಿಪುಡಿ ಮುಂಚೆ ಫೋಕ್ ಕೈಂಡ್ ಆಫ್ ಕಲ್ಚರ್. ಯಾಕಂತಂದ್ರೆ ಇದು ವಿಲೇಜರ್ಸ್ ಮಾಡೋದು, ಹೋಲ್ ವಿಲೇಜ್ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ. ಅಂದ್ರೆ ಗ್ರೂಪ್ ಡ್ಯಾನ್ಸ್ ತರ. ಇಲ್ಲಿ ನೃತ್ಯ ಮತ್ತೆ ನಾಟ್ಯ ಎರಡು ಪ್ರಾಮಿನೆಂಟ್ ಆಗಿರುತ್ತೆ. ಅಂದ್ರೆ ಒಂದು ಸಿನಾರಿಯೋ ಕೊಟ್ಬಿಟ್ಟು ಅದರಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಡ್ಯಾನ್ಸ್ ಮಾಡುವಾಗ ದೇ ಸ್ಪೀಕ್ಸ್ ಆಫನ್, ಅಂದ್ರೆ ಮಾತಾಡ್ಕೊಂಡು ಮಾಡ್ತಾರೆ. ಈ ಡ್ಯಾನ್ಸ್ಗೆ ಮುಂಡಕ್ ಡ್ಯಾನ್ಸ್ ಮತ್ತೆ ಇನ್ನೊಂದು ಮಯೂರ ಡ್ಯಾನ್ಸ್ ಅಂತ ಕರೀತಾರೆ. ಯಾಕಂತಂದ್ರೆ ಆ ಸ್ಟ್ರಕ್ಚರ್ ಅಲ್ಲಿ ಮತ್ತೆ ಆ ಫಾರ್ಮ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಮುಂಡಕ್ ಅಂದ್ರೆ ಇದು ಫ್ರಾಗ್, ಮಯೂರ ಅಂದ್ರೆ ನವಿಲು. ಇದೆರಡು ರೀತಿಯ ಫಾರ್ಮೇಶನ್ ಅಲ್ಲಿ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಥರಂಗಮ್ ಅಂತ ಒಂದು ಫೀಚರ್ಸ್ ಬರುತ್ತೆ. ಥರಂಗಮ್ ಏನಂತಂದ್ರೆ ಬ್ರೇಸ್ ಅಂದ್ರೆ ಕಂಚು ಮತ್ತೆ ತಾಮ್ರಗಳ ಪ್ಲೇಟ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇನ್ನೂ ಒಂದು ಏನಂತಂದ್ರೆ ಕಾಲಲ್ಲಿ ರಂಗೋಲಿ ಹಾಕ್ತಾರೆ. ಇದು ಆ ಡ್ಯಾನ್ಸ್ದು ವೆರಿ ಬ್ಯೂಟಿಫುಲ್ ಫೀಚರು. ಡ್ಯಾನ್ಸ್ ಮಾಡ್ತಾನೆ ರಂಗೋಲಿ ಹಾಕ್ತಾರೆ ಡ್ಯಾನ್ಸರ್ಸ್. ಈ ಫೇಮಸ್ ಪರ್ಸನಾಲಿಟಿ ಯಾರಂದ್ರೆ ಯಾಮಿನಿ ಕೃಷ್ಣಮೂರ್ತಿ. ಇವ್ರದ್ದು ಯೂಶಲಿ AP ಎಕ್ಸಾಮ್ಸ್ ಅಲ್ಲಿ ಯಾಮಿನಿ ಕೃಷ್ಣಮೂರ್ತಿ ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ನೀವು ಕೂಡ ನೆನ್ಪಿಟ್ಕೊಳ್ಳಿ. ದೆನ್ ಕಮ್ಸ್ ಮೋಹಿನಿ ಆಟ್ಟಂ. ನಾನು ಮೊದಲೇ ಹೇಳಿದೆ, ಕೇರಳದಲ್ಲಿ 2 ಡ್ಯಾನ್ಸ್ಗಳಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಸ್ಟೇಟಸ್ ಸಿಕ್ಕಿದೆ. ಒಂದು ಕಥಕ್ಕಳಿ, ಇನ್ನೊಂದು ಮೋಹಿನಿ ಆಟ್ಟಂ. ಮೋಹಿನಿ ಆಟ್ಟಂ ಇದು ಕೂಡ ಒಂದು ದೇವದಾಸಿ ಟ್ರೆಡಿಷನ್ನೇ, ಲೈಕ್ ಭರತನಾಟ್ಯ. ಇಲ್ಲಿ ಏನಂದ್ರೆ ಕಂಪ್ಲೀಟ್ಲಿ ಫೆಮಿನೈನ್, ಅಂದ್ರೆ ಅವ್ರದ್ದು ಬಾಡಿ ಮೂವ್ಮೆಂಟ್ ಇನ್ನೆಲ್ಲ ಹೇಗಿದೆ ಅಂತಂದ್ರೆ ಅಪೋಸಿಟ್ ಜೆಂಡರ್ನ ಅಟ್ರಾಕ್ಟ್ ಮಾಡೋ ತರ ಇರುತ್ತೆ. ಇಲ್ಲಿ ಕೇವಲ ಫಿಮೇಲೇ ಮಾಡ್ತಾರೆ, ಅದು ಗ್ರೂಪ್ ಡ್ಯಾನ್ಸು ಆಗಿರ್ಬೋದು ಅಥವಾ ಸಿಂಗಲ್ ಆಗಿರ್ಬೋದು. ಮತ್ತೆ ಇವ್ರದ್ದು ಕಾಸ್ಟ್ಯೂಮ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಏನಂದ್ರೆ ವೈಟ್ ಸೀರೆಗೆ ಗೋಲ್ಡನ್ ಬಾರ್ಡರ್ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಅವರು ಜಾಸ್ಮಿನ್ ಒಂದು ಬನ್ ಹಾಕಿರ್ತಾರೆ, ಹೇರ್ ಸ್ಟೈಲ್. ಆ ಬನ್ ಸುತ್ತ ಮಲ್ಲಿಗೆ ಹೂನ ಮಡ್ದಿರ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತಲ್ಲ, ಟೆಂಪಲ್ ಅಲ್ಲಿ ಹಿಂದಿನ ಕಾಲದಲ್ಲಿ ರಾಜರನ್ನ ಅಟ್ರಾಕ್ಟ್ ಮಾಡ್ಬೇಕಾಗ್ತಿತ್ತು ಹುಡುಗಿರು. ಸೊ ಇಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ನ ಯೂಸ್ ಮಾಡ್ತೀವಿ. ದೆನ್ ಕಮ್ ಸತ್ರಿಯ ಡ್ಯಾನ್ಸು ಅಸ್ಸಾಂ ಅಲ್ಲಿ ಒರಿಜಿನೇಟ್ ಅಸ್ಸಾಂದು ಕ್ಲಾಸಿಕಲ್ ಡ್ಯಾನ್ಸು ಇಂಟ್ರೊಡ್ಯೂಸ್ ಮಾಡಿದ್ದು ಶಂಕರ ದೇವ. ಈ ಶಂಕರ ದೇವ ಅನ್ನೋರು ವೈಷ್ಣವೈಟ್ ಆಕ್ಚುಲಿ. ಸೊ ದಿಸ್ ಡ್ಯಾನ್ಸ್ ಫಾರ್ಮ್ ಈಸ್ ಆಲ್ಸೋ ಮೇಜರ್ಲಿ ಯಾರಿಗೆ ಅಂದ್ರೆ ಕೃಷ್ಣ ಮತ್ತೆ ರಾಧೆದು ಡ್ಯಾನ್ಸ್ ಫಾರ್ಮ್ಸ್ ಇರುತ್ತೆ. ಅಂದ್ರೆ ಅವ್ರದ್ದು ಜೀವನ ಶೈಲಿ ಅಥವಾ ಅವ್ರದ್ದು ಹಳೆ ಮಹಾಭಾರತ ಅಥವಾ ರಾಮಾಯಣದಲ್ಲಿ ಅವ್ರದ್ದು ಬರುತ್ತಲ್ಲ, ಶ್ರೀಕೃಷ್ಣದು, ಅಲ್ಲಿಂದ ಅವರು ಥೀಮ್ ನ ತಗೊಂಡು ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಬೋಕ್ತಾಸ್ ಅಂತ ಒಂದು ಹುಡುಗರು ಕೂಡ ಈ ಡ್ಯಾನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದು ನಿಮ್ಗೆ ಗೊತ್ತಿರಬೇಕು. ಇನ್ನೊಂದು ಏನಂತಂದ್ರೆ ಮ್ಯೂಸಿಕ್ ಬೋರ್ಗೀತ್ ಅನ್ನ ಮ್ಯೂಸಿಕ್ ನ ಯೂಸ್ ಮಾಡ್ತಾರೆ, ಅದು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದು ಶಂಕರ ದೇವನೇ. ಸೊ ದಿಸ್ ಆಲ್ ಆರ್ ದ ಥಿಂಗ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ಮೇಜರ್ಲಿ ಗ್ರೂಪ್ C ಎಕ್ಸಾಮ್ಸ್ಗೆ ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು, ಯಾವ್ಯಾವ ಡ್ಯಾನ್ಸು ಎಲ್ಲಿಂದ ಬಂದಿದೆ ಅಂತ. ಅಂಡ್ ದೀಸ್ 2 ಬುಕ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನಾಟ್ಯಶಾಸ್ತ್ರ ಮತ್ತೆ ಅಭಿನವ ದರ್ಪಣ. ನಾಟ್ಯಶಾಸ್ತ್ರನ ಬರ್ದಿದ್ದು ಭರತ ಮುನಿಗಳು, ಅಭಿನವ ದರ್ಪಣ ಬರ್ದಿದ್ದು ನಂದಿಕೇಶ್ವರ. ಈಗ ನೋಡಿ, ಇದರಲ್ಲಿ ಈ ಪಿಕ್ಚರ್ ಅಲ್ಲಿ ಆಲ್ಮೋಸ್ಟ್ 8 ಡ್ಯಾನ್ಸ್ಗಳದ್ದು ಕೊಟ್ಟಿದ್ದೀನಿ. ಅದು ಕಾಸ್ಟ್ಯೂಮ್ಸ್ ಸ್ವಲ್ಪ ನೋಡಿ, ಇಲ್ಲಿ ಮಣಿಪುರಿದು ನವಿಲ್ಗರಿ ಡ್ಯಾನ್ಸು, ಮತ್ತೆ ಇಲ್ಲಿ ಒಡಿಶಿದು ತ್ರಿಭಂಗ ಅಂತ ಹೇಳಿದ್ದೆ, ಕಾಲು ಮತ್ತೆ ಸೊಂಟ ಅಂಡ್ ತಲೆದು ಬೆಂಡ್ ಆಗಿರೋದು. ಕಥಕ್ಕಳಿಲಿ ಈ ತರ ಡ್ರೆಸ್ಸು, ಇದು ಜುಗಲ್ಬಂದಿ.
ನೆಕ್ಸ್ಟ್ ಕಮ್ಸ್ ಮೋಹಿನಿ ಅಟ್ಟಮು, ಗ್ರೇಸ್‌ಫುಲ್ ಡ್ಯಾನ್ಸ್ ಅದು ನಿಮಗೆ ಗೊತ್ತೇ ಇದೆ. ಕಥಕ್ಕಳಿ ನಾನು ಹೇಳಿದೆ ಯಕ್ಷಗಾನ ತರ ಡ್ಯಾನ್ಸ್ ಇದನ್ನ ಹಾಕಿರ್ತಾರೆ ಮೇಕಪ್ ಅಂತ ಇಲ್ಲಿ ನೋಡ್ಕೋಬಹುದು ನೀವು. ದಿಸ್ ಇಸ್ ಕೂಚುಪುಡಿ. ನಾನು ಕೂಚುಪುಡಿಯಲ್ಲಿ ಮೇಜರ್ಲಿ ರಂಗೋಲಿ ಹಾಕ್ತಾರೆ. ಇದ್ರ ಕೆಳಗಡೆ ಇದಿದೆ, ಬ್ರೇಸ್‌ದು ತಟ್ಟೆ ಇದೆ. ಆ ತಟ್ಟೆ ಮೇಲೆ ನಿಂತ್ಕೊಂಡೇ ಹಾಫ್ ಆನ್ ಅವರ್ ಡ್ಯಾನ್ಸ್ ಮಾಡ್ತಾರೆ ಅವರು. ಅದರದ್ದೇ ಆ ಕೂಚುಪುಡಿದು ಬ್ಯೂಟಿಫುಲ್ ಫೀಚರ್ಸೇ ಅದಿದೆ. ಸೊ ಈ ಡ್ಯಾನ್ಸ್ ಫಾರ್ಮ್ಸ್‌ದು ನೀವು ವಿಡಿಯೋ ನೋಡಿದ ತಕ್ಷಣನೇ ಒಂದ್ಸಲ ಆಲ್ ದ 15 ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್‌ನ ರಿಮೆಂಬರ್ ಮಾಡ್ಕೊಳ್ಳಿ. ಕ್ವೆಶನ್ಸ್ ಯಾವ್ದ್ರ ಮೇಲೆ ಕೇಳಿದ್ರು ಕೂಡ ಯು ಶುಡ್ ಬಿ ರೆಡಿ. ಓಕೆನಾ? ಥ್ಯಾಂಕ್ ಯು ಒನ್ ಅಂಡ್ ಆಲ್.